ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರೋದು ಖಚಿತವಾಗಿದೆ. ಇಲ್ಲಿ ತನಕ ಈ ಕೇಸ್ಗೆ ಸಂಬಂಧಪಟ್ಟಂತೆ 40ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ಮಾಡಿದ್ರು. 15ಕ್ಕೂ ಹೆಚ್ಚು ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ರು. ಅದರಲ್ಲಿ 3 ಅರೆಸ್ಟ್ ಮಾಡಿದ್ದಾರೆ. ಈಗ ನಿನ್ನೆ ಮಧ್ಯಾಹ್ನ 2:30ಕ್ಕೆ ಪೊಲೀಸರ ಕೈ ಸೇರ್ತು FSL ರಿಪೋರ್ಟ್. ಅದರಲ್ಲಿ ಆ ರಿಪೋರ್ಟ್ ನಲ್ಲಿ ಇರುವಂತದ್ದು ವಿಜ್ಞಾನ ಏನು ಅಂದ್ರೆ FSL ರಿಪೋರ್ಟ್ ನಲ್ಲಿ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಕೂಗಿರುವಂತದ್ದು ಅನ್ನೋ ಅಂಶ ಬಯಲಾಗಿದೆ. ಅಂದ್ರೆ ಆ ಆಡಿಯೋನ ಬಹಳ ಆಳವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ನಾಜಿರ್ ಸಾಬ್ಗೂ ಮತ್ತು ಪಾಕಿಸ್ತಾನ್ಗೂ ಪದದ ಕೂಗಿನಲ್ಲಿರುವಂತಹ ವ್ಯತ್ಯಾಸವನ್ನ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಇದರಲ್ಲಿ. ಸೊ ವಿಡಿಯೋದ ಪ್ರತಿ ಫ್ರೇಮು, ಆಡಿಯೋದ ಪ್ರತಿ ಶಬ್ದವನ್ನ ವಿಘಟಿಸಿ ಅಥವಾ ಪ್ರತ್ಯೇಕ ಮಾಡಿ ಪರೀಕ್ಷೆಗೆ ಒಳಪಡಿಸಿರೋದಾಗಿ ಕೂಡ ಲ್ಯಾಬ್ನವ್ರು ಹೇಳಿದ್ದಾರೆ, FSLನವರು. ಬಂಧಿತರ ಪೈಕಿ ಮೊಹಮ್ಮದ್, ಈಗ ಇದು ನೋಡ್ತಾ ಹೋಗೋಣ. ಬಂಧಿತರ ಪೈಕಿ ಮೊಹಮ್ಮದ್ ಶಫಿ ನಾಶಿಪುಡಿ ಕೋಟಿ ಕುಳ ಅಂತ ಈತ. ಆಮೇಲೆ ಖಾಕಿ ವಿಚಾರಣೆ ಮುಂದೆ ತಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಒಪ್ಕೊಂಡಿದ್ದಾನೆ ಈತ. ಮೆಣಸಿನ್ಕಾಯಿ ಬಿಸ್ನೆಸ್ ಮಾಡ್ತೀನಿ ಅಂತ ಬ್ಯಾಡಗಿಯಲ್ಲಿ ಆತ ಮೆಣಸಿನ್ಕಾಯಿ ಬಿಸ್ನೆಸ್ಸೇ ಮಾಡ್ಕೊಂಡಿದ್ದವನು ನಾಶಿಪುಡಿ ಆರೋಪಿ. ಆತನ ಕೂಡ ಅರೆಸ್ಟ್ ಆಗಿದ್ದಾನೆ. ಈಗ 100 ಕೋಟಿಗೆ ಬಾಳ್ತೀನಿ ಸರ್ ಅಂತ ಹೇಳ್ತಿದ್ದಂತೆ ಕಸ್ಟಡಿಗೆ ತಗೊಂಡಾಗ. ಮುಂದಿನ ಸಲ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದ. ಅಂದ್ರೆ ಟಿಕೆಟ್ ತಗೊಂಡು ಕಂಟೆಸ್ಟ್ ಮಾಡಬೇಕು, ಸ್ಪರ್ಧೆ ಮಾಡಬೇಕು ಅಂತ. ಇಲ್ಲಿಂದ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಈಗಿಂದಲೇ ಸಿದ್ಧತೆಯನ್ನ ನಡೆಸಿದ್ದಂಥವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಹಂಗಾದ್ರೆ ಗೊತ್ತಿಲ್ಲಪ್ಪ. ಇದು ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಆತ ಬಾಯ್ ಬಿಟ್ಟಿರುವಂಥದ್ದು. ಅಯ್ಯೋ ಸರ್, ನನ್ನ ಹತ್ರ ಹಣಕ್ಕೇನು ಬರ ಇಲ್ಲ, ಕೋಟಿ ಕುಳ ಸರ್, ನಾನು ಬಿಸ್ನೆಸ್ ಮ್ಯಾನ್ ನಾನು ಮುಂದಿನ ಸಲ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಂತೆ. ಈ ರೀತಿಯ ಮಾತನಾಡೋದ್ರ ಮುಖಾಂತರ ಪೊಲೀಸರು ಕೊಟ್ಟಿರುವಂತಹ ಆರಂಭಿಕ ಮಾಹಿತಿ ಇದು. ಸೊ ಇದೀಗ ಅಷ್ಟು ಜನರನ್ನ ನಾಳೆ ತನಕ ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ ಮತ್ತು ಕಸ್ಟಡಿಗೆ ತಗೊಂಡಿರೋ 3 ಮೊಬೈಲನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. 3 ಆರೋಪಿಗಳ ಮೊಬೈಲ್ನ FSLಗೆ ಕಳಿಸ್ತಾರೆ. ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರಿವಲ್ಗೆ FSL ಕಳಿಸಿದಾರಂತ ಈಗಾಗಲೇ ಪೊಲೀಸರು. ಆರೋಪಿಗಳ ವಾಟ್ಸ್ಆ್ಯಪು, ಟೆಲಿಗ್ರಾಮ್ ಸೇರಿ ಡೇಟಾ ರಿಟ್ರಿವಲ್ ಮಾಡ್ತಾರೆ. ಅಂದ್ರೆ ಇಲ್ಲಿ ತನಕ ಏನಾದ್ರು ಮತ್ತೆ ಮೆಸೇಜ್ ಮಾಡಿದ್ರ, ಮತ್ತೆ ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ಡ, ಮತ್ತೊಂದ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಪಾಸ್ ಇಲ್ಲದೆ ಕೆಲವರು ವಿಧಾನಸೌಧ ಪ್ರವೇಶ ಮಾಡಿರೋದು ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆಯಂತೆ. ಅದು ಹೆಂಗ್ ಬಿಟ್ಬಿಟ್ರಪ್ಪ ಗೊತ್ತಿಲ್ಲ. ಪಾಸ್ ಇಲ್ಲದೆ ಓಕೆ ಆದಾಗ ಅಲ್ಲಿರುವಂತಹ ಯಾರು ಒಳಗ್ ಬಿಡ್ತಾರೆ ಆ ಸಿಬ್ಬಂದಿಗಳ ಕರ್ತವ್ಯ ಲೋಪ ಆಗುತ್ತೆ. ಅದನ್ನು ಕೂಡ ವಿಚಾರಣೆ ಎಸಗಬೇಕಾಗುತ್ತೆ ಆಮೇಲೆ.